ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಫೈನಲ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ಗೆ ಅಸಮಾಧಾನದ ಹೊಡೆತ ಕೂಡ ತಟ್ಟುತ್ತಾ ಇದೆ. ಅಸಮಾಧಾನದ ಬಿಸಿ ಕೂಡ ತಟ್ಟುತ್ತಾ ಇದೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಶಾಸಕರು ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಯಶವಂತರಾಯಗೌಡ ಪಾಟೀಲ್. ಇಲ್ಲಿ ರುದ್ರಪ್ಪ ಲಮಾಣಿ ಇವತ್ತು ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಡ್ತಾ ಇದ್ದಾರೆ. ರುದ್ರಪ್ಪ ಲಮಾಣಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇವತ್ತು ಅವರು ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕು. ಯಶವಂತರಾಯಗೌಡ ರುದ್ರಪ್ಪ ಲಮಾಣಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, ಯಶವಂತರಾಯಗೌಡ ಪಾಟೀಲ್ ಅವರು ಆಗಮಿಸಿರೋದು. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿದ್ದಾರೆ. ಅವರಿಗೆ ರಾಜೀನಾಮೆಯ ಪತ್ರವನ್ನು ಸಲ್ಲಿಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು. ಯಶವಂತರಾಯಗೌಡ ಪಾಟೀಲ್ ಆಗ್ಲೇ ಮಾತನಾಡಿದ್ರು, ನನ್ನ ಯುದ್ಧ ಶುರುವಾಗತ್ತೆ ನಾಳೆಯಿಂದಲೇ ಅಂತ MB ಪಾಟೀಲ್ ಅವರನ್ನ ಪರೋಕ್ಷವಾಗಿ ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ನಿನ್ನೆ ಸಂಜೆವರೆಗೂ ಕೂಡ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು ಅಂತ ದೆಹಲಿಯಿಂದ ಹೇಳ್ತಾ ಇದ್ರು. ಇವತ್ತು ನೋಡಿದ್ರೆ ಹೆಸರಿಲ್ಲ ನಂದು ಪಟ್ಟಿಯಲ್ಲಿ. ಸೊ ಈಗ ಅವರು ಉಪ ಸ್ಪೀಕರ್ ಕಚೇರಿಗೆ ಆಗಮಿಸಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿರೋದನ್ನು ನೋಡ್ತಾ ಇದ್ದೀರಿ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇಂಡಿ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಸಾಧನೆ, ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದವರು ಯಶವಂತರಾಯಗೌಡ ಪಾಟೀಲ್. ಪಕ್ಷದೊಳಗೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದೆ. ಇನ್ನು ಕೊನೆಗೆ ಇವತ್ತಿನ ಎಕ್ಸ್ಪಾನ್ಷನ್ದಲ್ಲಿ ಏನು ಮಾತು ಕೊಟ್ಟಿದ್ರು, ಆ ಮಾತನ್ನ ನಮ್ಮ ನಾಯಕತ್ವ ಉಳಿಸ್ಕೊಂಡಿಲ್ಲ. ಸೊ ಅದಕ್ಕಾಗಿ ನನ್ನ ಅನಿವಾರ್ಯವಾಗಿ ಬೇರೆ ಮಾರ್ಗ ಇಲ್ಲ ನನಗೆ, ಅದಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸ್ಪೀಕರ್ ಅವರು ಬಂದು ಸಬ್ಮಿಟ್ ಮಾಡಿ ರಾಜೀನಾಮೆ ಕೊಟ್ಟ ತಕ್ಷಣ ನಿಮ್ಮ ಸ್ಥಾನಮಾನಗಳು ಏನು ನೀವು ರಾಜೀನಾಮೆ ಕೊಟ್ಟ ತಕ್ಷಣ ಬಗೆಹರಿತಾವ ಅಥವಾ ಇದು ಒತ್ತಡ ತಂತ್ರ? ಸ್ಥಾನಮಾನಕ್ಕಾಗಿ ರಿಸೈನ್ ಮಾಡ್ತಾ ಇಲ್ಲ. ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ, ಕಾಂಗ್ರೆಸ್ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಬಿಜಾಪುರದಲ್ಲಿ ನಿರ್ಮಾಣ ಆದ್ರಿಂದ ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ಸ್ಥಾನ ತಪ್ಪಿಸಿದಾರೆ ಸರ್ ಯಾರಾದ್ರೂ? ನಿನ್ನೆವರೆಗೆ ಇವತ್ತು ಬೆಳಗ್ಗೆವರೆಗೆ ಇದ್ದು ನನಗೆ ಇಂಟಿಮೇಷನ್ ಕೊಟ್ಟು ಇವತ್ತು ಆ ರೀತಿ ಮಾಡಿದಾರಂದ್ರೆ ಅನಿವಾರ್ಯವಾಗಿ ನನಗೆ ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ಇದು 2023 ಚುನಾವಣೆ ಪೂರ್ವದೊಳಗೆ ನಾನು ಕರೆದು ಮಾತು ಕೊಟ್ಟಿದ್ರಿ ಅವರು. ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿನೂ ಸಹಿತ ನನಗೇನು ಹೇಳಿದ್ರು, 2.5 ವರ್ಷ ಅವರಿಬ್ರು ಆಗಲಿ, ಆಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅದಕ್ಕೆ ಅವರ ರೀತಿ ನಡ್ಕೊಂಡಿಲ್ಲ. ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ನಾನು ಅವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಅವರೇ ನನಗೆ ಬಿಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. 4 ದಶಕಗಳ 8 ಚುನಾವಣೆಗಳನ್ನು ಎದುರಿಸಿರ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ. ನಾನು ಒಂದೇನಾದ್ರೂ ತೀರ್ಮಾನ ಮಾಡಿದೆ ಅಂದ್ರೆ ಅದ್ರ ಹಿಂದೆ ಸರಿಯೋದಿಲ್ಲ. ಐ ನೆವರ್ ಗೋ ಬ್ಯಾಕ್. ಹೋದ್ ಸಲನೇ ಸರ್ಕಾರ ರಚನೆ ಆದ ಬಳಿಕ, ಮಂತ್ರಿ ಮಂಡಳ ರಚನೆ ಆದ ಬಳಿಕ ನಿಗಮ ಮಂಡಳಿ ಅಂತ ಹೇಳಿದ್ರು. ಅವರು ಆಹ್ವಾನ ಮಾಡಿದ್ರು. ನಾನು ಅದನ್ನ ಬಹಳ ನಯವಾಗಿ, ನೀವು ನನಗೇನು ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಮಂತ್ರಿ ಆಗಕ್ಕೆ ಬರೀ ನನ್ನ ಸ್ವಾರ್ಥ ಕಾರಣಿಲ್ಲ, ಇದು ನನ್ನ ಕ್ಷೇತ್ರದ ಜನರ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಸ್ವಾತಂತ್ರ್ಯದ ನಂತರ ಇವತ್ತಿಗೂ ಅವಕಾಶ ಸಿಕ್ಕಿಲ್ಲ ಅಲ್ಲಿ. ಸೊ ಹೀಗಾಗಿ ನಾನು ನಿಮ್ಮ ಮುಂದಿನ ನಡೆ ಒಂದ್ ನಿಮಿಷ ನಿಮ್ಮ ಮುಂದಿನ ನಡೆ ಏನ್ ಸರ್? ರಾಜಕೀಯವಾಗಿ ನಿಮ್ಮ ಮುಂದಿನ ನಡೆ ಏನ್? ನನ್ನ ಶಾಸಕ ಸ್ಥಾನಕ್ಕೆ ಇವತ್ತು ರಿಸೈನ್ ಮಾಡಿದ್ದೀನಿ. ನಮ್ಮ ಬಿಜಾಪುರ ಜಿಲ್ಲೆ ಮತ್ತು 3-4 ಜಿಲ್ಲೆಯ ಮಹಾರಾಷ್ಟ್ರ ನನ್ನ ಅನೇಕ ಹಿತೈಷಿಗಳಿದ್ದಾರೆ. ಅವರೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀನಿ. ಭಾಳ ಶಾರ್ಟ್ಲಿ ಐ ವಿಲ್ ಕಮ್ ಬ್ಯಾಕ್. ಸರ್ ಈಗ ರಾಜೀನಾಮೆಯನ್ನು ಅಂಗೀಕಾರ ಮಾಡೋದಿಲ್ಲ, ಸ್ಪೀಕರ್ ಈಗ ರಾಜೀನಾಮೆ ಕೊಡ್ತಿಲ್ಲ, ನಿಮ್ಮ ಲೆಟರ್ನ ಇನ್ನೂ ಪ್ರೊಸೆಸ್ ಮಾಡೋದಿಲ್ಲ. ಹಾಗಾಗಿ ನಿಮ್ಮ ಪತ್ರದ ಬಗ್ಗೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಡೋದು ವೇಸ್ಟ್ ಆಗಲ್ಲ. ನಾನು ಕೊಟ್ಟ ಬಳಿಕ ಸ್ಪೀಕರ್ ಆಫೀಸ್ ಸಬ್ಮಿಟ್ ಮಾಡೋದ್ ಬಳಿಕ ಅವ್ರಿಗೇನೋ ಒಂದು ಅವಧಿ ಇರ್ತದ, ಆ ಅವಧಿ ಮುಗಿದ ಬಳಿಕ ಅವ್ರು ರಿಸೈನ್ ಸಬ್ಮಿಟ್ ಮಾಡ್ಕೋಬೇಕು, ಎಕ್ಸೆಪ್ಟ್ ಮಾಡ್ಕೋಲೇಬೇಕು. ಅಲ್ಲ, ಈಗ ನೀವು ರಾಜೀನಾಮೆ ಕೊಟ್ಟ ಕೆಲವೇ ಕ್ಷಣದಲ್ಲಿ ಅವ್ರು ರಾಜೀನಾಮೆ ಕೂಡಲೇ ಸೆಕ್ರೆಟರಿ ಇರ್ತಾರೆ ಆ ಪೋಸ್ಟ್ ನಲ್ಲಿ. ಸೆಕ್ರೆಟರಿ ಅವರು ಹೊಸ ಸ್ಪೀಕರ್ ಬರುತ್ತಾನೆ, ಸೆಕ್ರೆಟರಿ ಇರ್ತಾರೆ. ಹಿ ಇಸ್ ಆಕ್ಟ್ ಆಸ್ ಎ ಸೆಕ್ರೆಟರಿ ಅಧಿಕಾರ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ. ಇಲ್ಲ ಅದಕ್ಕೆ ನಾನು ಈಗ ಸ್ಪೀಕರ್ ಕೊಟ್ಟಿದ್ದೀನಿ. ಬಟ್ ಆಸ್ ಎ ಸ್ಪೀಕರ್ ಆಗಿ ಅವರು ಆ ಹುದ್ದೆಯಲ್ಲಿ ಇರೋದ್ರಿಂದ ಅವ್ರು ನಿರ್ವಹಣೆ ಮಾಡಬಹುದು. ಸರ್ ಬೇರೆ ಪಾರ್ಟಿಗೆ ನಿಮ್ಮ ಪತ್ರಕ್ಕೆ ಯಾವುದೇ ಉತ್ತರ ಯಾವುದು ನಾನು ಸಬ್ಮಿಟ್ ಮಾಡಿದ್ದೀನಿ, ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.